ಕಾವೇರಿ ಒಂದು ಕನೆಕ್ಷನ್ ತೊಗೊಳ್ರೆ ನೀರಿಗೆ ಮಠ ಇದು ತುಂಬ ಜನಕ್ಕೆ ಬೇಕು ಅಂತ. ಇದುವರೆಗೂ ಇವರು ಮಠಕ್ಕೆ ಕಾವೇರಿ ನದಿ ಕನೆಕ್ಷನ್ ತೊಗೊಳ್ಳದೇ ಇದ್ದರೂ ಕೂಡ ಇಲ್ಲಿ ಪ್ರತಿದಿನ ಗಂಗಾ ಸನ್ನಿಧಾನ ಇದೆ ಅನ್ನೋದಕ್ಕೆ ಕಾರಣ ಅಂದರೆ ಬಾವಿಯಲ್ಲಿ ಇದುವರೆಗೂ ಒಂದು ದಿನವೂ ಕೂಡ ನೀರು ಬತ್ತಿಲ್ಲ. ಇವತ್ತಿಗೂ ನಾನು ಕೆಳಗಡೆ ಹೋದಾಗ ತೋರಿಸ್ತೀನಿ, ಬಾವಿಯಲ್ಲಿ ಹೆಚ್ಚು ಕಡಿಮೆ ಯಾವತ್ತೂ ನೀರು ಕಡಿಮೆ ಆಗಿಲ್ಲ, ನೀರು ಇದ್ದೇ ಇದೆ. ಬಾವಿಯಲ್ಲಿ ಯಾವ ಲೆವೆಲಲ್ಲಿ ನೀರಿದೆಯೋ ಅದೇ ಲೆವೆಲಲ್ಲಿ ನಮ್ಮ ಬೋರ್ವೆಲ್ಲಲ್ಲೂ ನೀರಿದೆ. ಈ ಕುಡಿಯೋ ನೀರಿಗೆ ಏನು ಯೋಗ್ಯತೆ ಇರಬೇಕು, ಈ ರಾಯರ ಮಠದಲ್ಲಿ ನಮ್ಮ ನೀರು ಬಾವಿ ನೀರಿಗೆ ಆ ಯೋಗ್ಯತೆ ಇದೆ. ಯಾರು ಬೇಕಾದ್ರೆ ಬಂದು ಚೆಕ್ ಮಾಡ್ಬೋದು. ಐ ಕ್ಯಾನ್ ಚಾಲೆಂಜ್ ಇಟ್. ಇವತ್ತಿಗೂ ನಾನು ಕೆಳಗಡೆ ಹೋದಾಗ ತೋರಿಸ್ತೀನಿ, ಬಾವಿಯಲ್ಲಿ ಹೆಚ್ಚು ಕಡಿಮೆ ಯಾವತ್ತೂ ನೀರು ಕಡಿಮೆ ಆಗಿಲ್ಲ, ನೀರು ಇದ್ದೇ ಇದೆ. ಬಾವಿಯಲ್ಲಿ ಯಾವ ಲೆವೆಲಲ್ಲಿ ನೀರಿದೆಯೋ ಅದೇ ಲೆವೆಲಲ್ಲಿ ನಮ್ಮ ಬೋರ್ವೆಲ್ಲಲ್ಲೂ ನೀರಿದೆ. ಇದು ಎರಡನೇ ವಿಚಾರ. ಮೂರನೇದು, ಇಡೀ ವಿದ್ಯಾರಣ್ಯಪುರದಲ್ಲಿ ನಾನು ಗಮನಕ್ಕೆ ಬಂದಿರೋ ವಿಚಾರ ಏನಂದರೆ, ಇದಕ್ಕೆ TOC ಅಂತ ಕರೀತಾರೆ, ಟೋಟಲ್ ಇದು ಕುಡಿಯೋ ನೀರಿಗೆ ಏನು ಯೋಗ್ಯತೆ ಇರಬೇಕು ಅಂತ. ಈ ರಾಯರ ಮಠದಲ್ಲಿ ನಮ್ಮ ನೀರು ಬಾವಿ ನೀರಿಗೆ ಆ ಯೋಗ್ಯತೆ ಇದೆ. ಯಾರು ಬೇಕಾದ್ರೆ ಬಂದು ಚೆಕ್ ಮಾಡ್ಬೋದು. ಐ ಕ್ಯಾನ್ ಚಾಲೆಂಜ್ ಇಟ್. ಆ ಥರದ್ದು ಒಂದು ವ್ಯವಸ್ಥೆ ರಾಯರು ಮಾಡಿದ್ದಾರೆ. ರಾಯರು ಬೃಂದಾವನ ಒಂದು ಕಡೆ ಬಾವಿ ಇದೆ, ಇನ್ನೊಂದು ಕಡೆ ಬೋರ್ವೆಲ್ ಇದೆ. ಆದರೆ ಒಂದು ವಿಶೇಷವಾದ ಸನ್ನಿಧಾನ ಇರತಕ್ಕಂಥ ಒಂದು ರಾಯರ ಮಠ ಕ್ಷೇತ್ರ ಅಂದರೆ ನನಗನ್ಸುತ್ತೆ ಇದು ಅತಿಶಯೋಕ್ತಿ ಏನಲ್ಲ. ಹೌದು. ಯಾಕೆ ಅಂತಂದರೆ ಮೊದಲನೇ ವರ್ಷದಲ್ಲಿ ಆಯಿತು, ಎರಡನೇ ವರ್ಷದಲ್ಲೋ ಏನೋ ಇಲ್ಲಿ ನಾವೆಲ್ಲ ಆವಾಗ ವಾಲಂಟಿಯರ್ಸು. ಪ್ರತಿ ಆರಾಧನೆ ಅಂತಂದರೆ ಬಂದು ನಿಂತ್ಕೊಂಡು ನಮ್ಮ ಕೈಯಲ್ಲಿ ಸೇವಾ ಮಾಡೋದು, ಪೇಂಟ್ ಎಲ್ಲ ನಾವುಗಳೇ ಮಾಡ್ತಾಯಿದ್ವಿ. ಆವಾಗ ಇದು ಮಠದ ಮುಂದೆ ಒಂದು ಚಪ್ರ ಹಾಕಬೇಕಾಯ್ತು. ಇದು ಸಿಂಪಲ್ ವಿಚಾರ, ದೊಡ್ಡ ವಿಚಾರ ಏನಲ್ಲ. ಆದರೆ ಇದರಲ್ಲಿ ದೊಡ್ಡ ವಿಚಾರ ಅಡಗಿದೆ. ಹೌದು. ನಾನೇನು ಮಾಡಿದೆ, ಯಾರು ಸಿಕ್ಕಿಲ್ಲ, ನನಗೊಬ್ಬ ಕೃಷ್ಣಪ್ಪ ಅಂತ ಮನೆ ಕಟ್ಟೋ ನಮ್ಮ ಮನೆ ಹತ್ರ. ಕೃಷ್ಣಪ್ಪ, ನಿನಗೆ ಒಂದು ರಾಯರ ಸೇವೆ ಮಾಡೋಣ, ಬಂದುಬಿಟ್ಟು ರಾಯರ ಮಠಕ್ಕೆ ಒಂದು ಸೇವೆ ಇದು ಚಪ್ರ ಹಾಕು ಅಂತ. ಅವ್ನು ಬಂದ, ಅವ್ನ ಕೆಲಸ ಏನು ಚಪ್ರ ಹಾಕ್ತಾ, ಆಯಿತು ಸ್ವಾಮಿ ಹೊರಡಲ್ಲ ನಾನು. ಅಲ್ಲ ಕಣೋ, ಮಠಕ್ಕೆ ಬಂದಿದ್ಯಾ, ಒಂದು ರಾಯರ ನಮಸ್ಕಾರ ಮಾಡೋ. ಹೌದಲ್ವಾ, ಮಾಡಲಾ? ಹಾಂ ಆಯಿತು. ನಿನಗೆ ನಾನೇನು ಕೇಳಿದ್ರು ಕೊಡ್ತಾರ? ನನ್ನಲ್ಲ, ಅವ್ರನ್ನ ಕೇಳು. ರಾಯರು ಅಲ್ಲಿ ಮುಂದೆ ನಿಂತ್ಕೊಂಡು ಕೇಳು, ನೀನು ಭಕ್ತಿ ಇದ್ದರೆ ಗ್ಯಾರಂಟಿ ಆಗುತ್ತೆ. ಅವನು ಬಂದ, ಪೆಟ್ಟೆ ಅಂದ, ಏನೋ ಅಂದ, ಹೋದ್ಮೇಲೆ ರಾಯರ ಆರಾಧನೆ ಬಂತು. ನನ್ನ ಹತ್ರ ಬಂದ, ನಾನು ರಾಯರ ಮಠಕ್ಕೆ ಅಕ್ಕಿ ಕೊಡ್ಬೋದಾ ಅಂದ. ನಾನಂದೆ, ಅಲ್ಲಯ್ಯ, ನೀನೇ ದುಡ್ಕೊಳ್ತೀನಿ. ಅವನು ದಿನ ಒಂದು ಸೇರು ಅಕ್ಕಿ, 1 kg ಅಕ್ಕಿಗೋಸ್ಕರ ಹೋರಾಟ ಮಾಡೋನು. ನೀನು ಒಂದು ಮೂಟೆ ಎಷ್ಟು ಕೊಡಬೇಕು? ಎಷ್ಟು ನೀನು ಎಷ್ಟು ಹೇಳ್ತೀಯ ಅಷ್ಟು. ನನಗೆ ಅವನು ಸಿಂಗಲರಾಗಿ ಹೇಳಿದ್ರು ಕೂಡ ಅದರಲ್ಲಿ ಪ್ರೀತಿ ವಿಶ್ವಾಸ ಆಯಿತು. ಸರಿ, ಏನು ಕೊಡಬೇಕು ಅಂತಿದೆ? ಸರಿ, ನಾನೊಂದು 50 kg ಅಕ್ಕಿ ಕೊಟ್ಬಿಡ್ಬೇಕು. ಆಯಿತು, ಕೊಡು. ಅದ್ರ ಮೇಲೆ ಒಂದು ಸ್ವಲ್ಪ ಬೆಲ್ಲ. ಎಷ್ಟು ಬೆಲ್ಲ ಕೊಡಲಿ ಅಂತ? ನಿನ್ನ ಕೈಲಿ ನೀನು ಎಷ್ಟು ಹೇಳ್ತೀಯೋ ಅಷ್ಟು ಕೊಡ್ತೀನಿ. ಅವನ ಅಂದರೆ ರಾಯರ ಬಗ್ಗೆ ಎಷ್ಟು ಅವರಿಗೆ ಅಂತಃಕರಣದಲ್ಲಿ ಭಕ್ತಿ ಇತ್ತು ಅನ್ನೋದಕ್ಕೆ ಅವರು ಇದೊಂದು ವಿಚಾರ ಹೇಳಿ ಆ ಯಪ್ಪ ನಾನು ಹೇಳಿದ ಕೆಲಸ ಮಾಡಿದ್ದಾರೆ. ಯಾರು? ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಇವನೇನು ಕೇಳ್ಕೊಂಡ ಆ ಕೆಲಸ 15 ದಿವಸ ಆಗೋಗಿದೆ ಅವನಿಗೆ. ಆ ಯಪ್ಪ ನಾನು ಹೇಳಿದ ಕೆಲಸ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ನಾನು ಕೊಡ್ಬೇಕು ಏನಾದರೂ ಒಂದು. ಇದೇನಿದು ಹಿಂಗಂತೆ? ಅದು ಏನಾದ್ರೂ ಆಗಲಿ, ನಾನು ಅರ್ಧ ಮಟ್ಟ ಅಕ್ಕಿ ಕೊಡ್ತೀನಿ, ಬೆಲ್ಲ ಕೊಡ್ತೀನಿ, ನೀನೇ ಹೇಳ್ತೀವಿ ಅದ್ರ ಕೊಡ್ತೀನಿ. ಸರಿ, ಬಂದ, ನೋಡಿದ್ರೆ 50 kg ಅಕ್ಕಿ ತೊಗೊಂಬಂದ, ತಲೆ ಮೇಲೆ ಹೊತ್ಕೊಂಡ್ಬಂದ. ನಾನು ಹೇಳೋದು, ನಾವೆಲ್ಲ ಕೊಡ್ತೀವಿ, ಕಾರಲ್ಲಿ ತಂದು ಇಳಿಸ್ತೀವಿ, ಅದರ ಸರಿ. ಆ ಮನುಷ್ಯ ತಲೆ ಮೇಲೆ ಹೊತ್ಕೊಂಡು ಅಲ್ಲಿಂದ ಮನೆಯಿಂದ ಹೊತ್ಕೊಂಡು ಬಂದು ರಾಯರ ಮುಂದೆ ಇಟ್ಬಿಟ್ಟು, ಬೆಲ್ಲ ಇದನ್ನೆಲ್ಲ ಇಟ್ಬಿಟ್ಟು, ಬೇಳೆ ಎಲ್ಲ ಇಟ್ಬಿಟ್ಟು ರಾಯರ ಕೈ ಮುದ, ಆಯ್ತು ಹೋಗ್ಲಾ. ಆಮೇಲೆ ನಾನು ಹೇಳಿದೆ, ಸಂಕಲ್ಪ ಮಾಡಿಸ್ಬೇಕು. ಇವನು ಬ್ರಾಹ್ಮಣ ಅಲ್ಲ, ಒಬ್ಬ ಗಾರೆ ಕೆಲಸ ಮಾಡ್ತಕ್ಕಂಥದ ಜನಕ್ಕೂ ಕೂಡ ರಾಯರು ಒಲಿತಾರೆ ಅನ್ನೋದಕ್ಕೆ ಇದು ಒಂದು ಜ್ವಲಂತವಾದ ನಿರ್ದೇಶನವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇದು ಹೀಗೆ ನಡೀತಾ ಇತ್ತು. ನನಗೆ ಮೊಮ್ಮಗ ಒಬ್ಬ ಇದ್ದ, ಆ ಮೊಮ್ಮಗನ್ನ ಕರ್ಕೊಂಡು ಬರ್ತಾ ಇದ್ದೆ, ಇಲ್ಲಿ ಆಟ ಆಡಿಸ್ತಾ ಇದ್ದೆ. ಇಲ್ಲಿ ಒಬ್ಬರು ಕಾವೇರಿ ಅಂತ ಒಬ್ಬರು ಭಜನಾ ಮಂಡಳಿಯವರೇ, ಅವ್ರು ಇವಾಗ ಬರ್ತಾ ಮಕ್ಕಳಿರೋದು. ಅವರಿಗೆ ಸುಮಾರು ಮದುವೆ ಆಗಿ 7-8 ವರ್ಷ ಆದ್ರೂ ಮಕ್ಕಳಾಗಿರಲಿಲ್ಲ. 7-8 ವರ್ಷ. ಅವರು ನನ್ನ ಮೊಮ್ಮಗನ ಇಟ್ಕೊಂಡು, ನನ್ನ ನೋಡೋ ನನಗೊಂದು ಮಗು ಹುಟ್ಟಬೇಕು ಅಂತ ಅವನ್ನ ಇದು ಮಾಡಿ
ಆದರೆ ರಾಯರಿಗೆ ಒಂದ್ಸಲ ನಾನು ಮಾಡಿದೆ, ರಾಯರಿಗಿಂತ ದೊಡ್ಡವರೇ ಅಲ್ಲ ಹೇಳ್ರಿ ಆಗುತ್ತೆ, ಅವ್ರು ಮಾಡದೇ ಇದ್ದರೆ ಅವರು ಇದು ಅಂತ ನಾನು ಅವ್ರಿಗೆ ಹೇಳಿದೆ. ಅದು ಏನಾಯ್ತೋ ಏನೋ ಆಮೇಲೆ ನೋಡಿದ್ರೆ ಸುಮಾರು 1 ವರ್ಷದೊಳಗಡೆ ಅವರು ಗರ್ಭಿಣಿ ಆಗೋಗ್ಬಿಟ್ರು. ಗರ್ಭಿಣಿಯಾಗಿ ವಿಚಿತ್ರ ಏನು ಅಂತಂದರೆ ಅವರಿಗೆ 1 ಅಲ್ಲ 2 ಅವಳಿ ಜೋಳಿ ಮಕ್ಕಳಾದರು. ಇದು ವಿಶೇಷತೆ. ರಾಯರು 1 ಕೇಳಿದ್ರೆ ಅದನ್ನು 2 ಕೊಡ್ತಾರೆ ಅನ್ನೋದಕ್ಕೆ 2 ಅವಳಿ ಜೋಳಿ ಮಕ್ಕಳಾಗಿದ್ದಾರೆ. ಅವರು ಈ ಸಂದರ್ಭ ನೀವೇನಾದರೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಟೈಮ್ ಅಂದರೆ ಆ 2 ಮಕ್ಕಳನ್ನು ಕರ್ಕೊಂಬಂದು ಆಟ ಆಡಿಸ್ತಾರೆ. ಹಾಗಾಗಿ ಅಂತಹ ಒಂದು ವಿಶೇಷವಾದ ಸನ್ನಿಧಾನ ಇರತಕ್ಕಂಥ ಒಂದು ಕ್ಷೇತ್ರ ಕೂಡ ಹೌದು. ಇನ್ನು ಈ ಥರ ಹೇಳ್ತಾ ಹೋದರೆ ನನ್ನನ್ನು ನಿಲ್ಲಿಸ ನೀವು 24 ಗಂಟೆ 365 ದಿವಸ ಹೇಳ್ತಾನೆ ಇರ್ತೀನಿ. ಆದರೆ ಇದರಲ್ಲಿ ಇನ್ನೊಂದೆರಡು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಟ್ಬಿಟ್ಟು ಮುಂದೆ ನಾನು ಹೊರಡ್ತೀನಿ. ಏನಂತಂದರೆ ಮೂರನೇದು ಏನಂತಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಎಲ್ಲ ಆಗಿತ್ತು. ಆ ಬೃಂದಾವನಕ್ಕೆ ನಾನು ಹೇಳಿದ್ನಲ್ಲ ಆಲ್ರೆಡಿ ರಾಮರಾವ್ ಅಂತ ಅವ್ರ ಮಗನೇ ಒಂದು ಕವಚ, ಬೆಳ್ಳಿ ಕವಚ ಮಾಡಿಸ್ಬೇಕು ಅಂತಂದ್ರು, ಮಾಡಿಸಿ. ಅದು ಏನಾಯ್ತು ವಿಶೇಷ ಅಂದರೆ ಆ ಬೆಳ್ಳಿ ಕವಚ ಮಾಡೋ ಸಂದರ್ಭದಲ್ಲಿ ರಾಯರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು, ರಾಯರ ಕನ್ನಡ ಭಾಷೆನೇ ಬರದೇ ಇರೋರು, ಈ ಊರಿನವರೇ ಎಲ್ಲ ಅವ್ರಿಗೆ ಬಾಸ್ ಆಗಿದ್ರು. ಇವ್ರು ಹೇಳಿದ ತಕ್ಷಣ ನಾನು ಅರ್ಥ ಕೊಡ್ತೀನಿ, ನೀನು ಅರ್ಥ ಕೊಡು, ಕವಚ ಮಾಡಿಸೋಣ ರಾಯರಿಗೆ ಅಂತ ಆಯ್ತು. ಸರಿ, ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಆವತ್ತು ಸಮರ್ಪಣೆ ಅವಾಗೆಲ್ಲ ಎಲ್ಲರೂ ಬರೋರು, ಊಟಕ್ಕೆಲ್ಲ ಬಂದ್ಬಿಟ್ಟು ರಾಮರಾವೇ ಸ್ವತಃ ಅಡುಗೆ ಮಾಡ್ತಾಯಿದ್ರು, ಅವ್ರ ಮಗನೇ ಇದು ಮಾಡ್ತಾಯಿದ್ದ. ಮೂರನೇ ಅದೇ ಇವರು ಹೇಳ್ತಾ ಇದ್ದ ಪ್ರಕಾರ ವಾದಿರಾಜದ ಈಸ್ ಎನ್ ಎಕ್ಸ್ಪರ್ಟ್ ಇನ್ ಬೋಂಡಾ. ಅವ್ರು ಬೋಂಡಾ ಮಾಡಿ ಜನಗಳು ಹಾಕಬೇಕು, ಅದೇ ಕೆಲಸ, ರಾಯರ ಆರಾಧನೆ ಅದೇ ಕೆಲಸ. ಹೌದು, ಹೀಗಿತ್ತು. ಆವಾಗ ಸರಿ ಅಲ್ಲಿ ನಡೀತಾ ಇದೆ. ಇಲ್ಲಿ ನನ್ನ ಹತ್ರ ಒಂದು ಕೆಟ್ಟ ಅಭ್ಯಾಸನೋ ಅಥವಾ ಒಳ್ಳೆ ಅಭ್ಯಾಸನೋ ರಾಯರು ನನಗೆ ಅನುಗ್ರಹ ಮಾಡಿರೋದು, ಯಾರು ಸಿಕ್ಕಿದ್ರು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇರ್ತೀನಿ ನಿಮ್ಮ ಥರ. ಆವಾಗ ಅವ್ರು ಕೇಳಿದೆ, ಸರ್ ನಿಮಗೆ ಈ ಥರ ಅನುಭವ ಬಂತಲ್ಲ, ಇದು ವೈ ಇಟ್ ಹ್ಯಾಸ್ ಕಮ್? ಇಲ್ಲ ನನಗೆ ಗೊತ್ತಿಲ್ಲ, ನನಗೇನೋ ಇವನು ನರಸಿಂಹ ಅಂತ ನಮ್ಮ ಇಲ್ಲಿ ರಾಮರಾವ್ ಮಗ ಅವ್ರು ಹೇಳಿದ್ರು, ನನಗೆ ಅನ್ನಿಸ್ತು ಕೊಟ್ಟೆ. ಒಂದು ಸಲ ಮಂತ್ರಾಲಯಕ್ಕೆ ಹೋದೆ, ಅಲ್ಲ ಅನ್ನಿಸ್ತು ಅಂತ. ಸರಿ, ಹಾಗಿದ್ರೆ ನೀವು ಯಾರ್ಯಾರು ಇದ್ದೀರಾ ಅಂತ ಅವ್ರ ಮಗನ ಹುಡುಕಿದ್ರೆ ಮಗ ಅಲ್ಲಿಲ್ಲ, ಮಗ ಕಾಣಿಸ್ತಾ ಇಲ್ಲ. ನಾವು ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಅಲ್ಲೊಂದು ದೊಡ್ಡ ಗಲಾಟೆ ಸ್ಟಾರ್ಟ್ ಆಯಿತು. ಏನು ಅಂತಂದರೆ ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ರು, ರಾಮರಾವ್ ಕಾಲ ಮೇಲೆ ಎಣ್ಣೆ ಬಿಸಿ ಎಣ್ಣೆ ಸುರ್ಕೊಂಡ್ಬಿಟ್ಟಿದ್ದಾರೆ. ತಕ್ಷಣ ಎಲ್ಲ ಓಡಿದ್ರು, ಹೋಗ್ಬಿಟ್ಟು ಅವ್ರ ಮಕ್ಕಳೆಲ್ಲ ಕಾಲಿನ ಮೇಲೆ ಮಣ್ಣು ಅದು ಇದು ಏನ ಮಾಡಿದ್ರು, ಎಲ್ಲ ಮಾಡಿದ್ರು. ರಾಮರಾವ್ ಏನ್ರಿ ಅಂತಂದರೆ, ಇಲ್ಲ ನನಗೇನಾಗಿಲ್ಲ, ರಾಯರಿದ್ದಾರೆ, ನಮಗೇನೂ ಆಗಲ್ಲ, ಅವ್ರಿರೋ ತನಕ ನಮಗೇನೂ ಆಗಲ್ಲ. ಸರಿ, ಎಲ್ಲ ಮುಗೀತು, ಊಟ ಎಲ್ಲ ಆಯಿತು. ನಾನು ಅಂದ್ಕೊಂಡೆ ರಾಮರಾವ್ ಕತೆ ಮುಗೀತು, ಯಾಕೆಂದರೆ ಕಾಲ ಮೇಲೆ ಕುದೀತಿರೋ ಬೋಂಡ ಕರಿತಿರೋ ಎಣ್ಣೆ ಬಿದ್ದರೆ ಏನಾಗುತ್ತೆ ಅಂದ್ಬಿಟ್ಟು ಸರಿ ಎಲ್ಲ ಮುಗೀತು. ಸಾಯಂಕಾಲ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಏನಂದರೆ ಸಾಯಂಕಾಲ ಅವ್ರ ಮನೆಗೆ ಹೋದೆ. ಏನಪ್ಪ ರಾಮರಾವ್ ಏನಾಗಿದೆ? ಹೋಗಿ ನೋಡಿದ್ರೆ ರಾಮರಾವ್ ನನಗೇನ್ರಿ ಆಗಿದೆ, ಕಾಲು ಕಪ್ಪಾಗಿತ್ತು, ಸ್ವಲ್ಪ ಬೆಳ್ಳಗಾಗಿದೆ, ಏನೇನು ಚೆನ್ನಾಗಾಗಿದೆ, ಏನು ತೊಂದರೆ ಇಲ್ಲ. ಆದರೆ ಅಷ್ಟೊತ್ತಿಗೆ ನರಸಿಂಹ ಬಂದ್ರ. ಸರ್ ಫೋನಲ್ಲಿ ಮಾತಾಡಿದ್ರೆ ಆ ಹುಡುಗ, ಅವರ ಮಗನ ನಾನು ಯಾರು ಹುಡುಗ ಇಲ್ಲ ಹುಡುಕ್ತಾ ಇದ್ನೋ ಆ ಹುಡುಗ ಹೇಳ್ತಾನೆ, ಎಲ್ಲ ಹೋಗಿದ್ದೆ ಅಂಕಲ್ ನಿನ್ನ ಹುಡುಕ್ತಾ ಇದ್ರು ಅಂದರೆ. ನಿನಗೆ ಗೊತ್ತಿಲ್ಲ ಆ ವಿಷಯ, ಅವ್ರಿಗೆ ಅಂಕಲ್ಗೆ ಕಾಲ ಮೇಲೆ ಎಣ್ಣೆ ಬಿದ್ದುಬಿಡ್ತು. ಅಲ್ಲಿ ದೊಡ್ಡ ಸನ್ಯಾಸಿಗಳು ಯಾರೋ ಬಂದರು, ನೀರು ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ರು. ನಾನು ನೋಡಿದೆ, ಏನೋ ದೆವ್ವಭೂತ ನೋಡಿದೆ. ಅಂದರ್ ಬೇಟಾ ಹೇನಾ ಒಯ್, ಅವ್ನು ಹಿಂದಿನಲ್ಲಿ ಹೇಳ್ತಾನೆ ಆ ಹುಡುಗ, ಅವ್ನು ಕನ್ನಡ ಬರಲ್ಲ. ಅದೇ ಅವರೇ ಬಂದ್ಬಿಟ್ಟು ಅಲ್ಲಿ ನಿಂತಿದ್ರು ಅಂತ. ಸೊ ನಮಗೆ ಇದರಿಂದ ನಾವೇನು ಅನ್ಕೋಬೇಕು ಅಂದರೆ, ರಾಮರಾವ್ಗೆ ಅವ್ರಿಗೆ ಕಾಲಿಗೆ ಏನೂ ಆಗಿಲ್ಲ ಅಂದರೆ ಅದಕ್ಕೆ ಕಾರಣ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅಲ್ಲಿದೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆ ರಾಘವೇಂದ್ರ ಸ್ವಾಮಿಗಳ ಮುಟ್ಟಿದೆ. ಹಾಗಾಗಿ ಇಲ್ಲಿ ಕೊನೆಯದಾಗಿ ಹೇಳ್ತೀನಿ, ಇನ್ನೂ ಬೇಕಾಷ್ಟು ವಿಚಾರಗಳಿದೆ, ಹೇಳ್ತಾ ಹೋದರೆ ಆಗುತ್ತೆ. ಇಲ್ಲಿ ಲಕ್ಷ್ಮಣರಾವ್ ಅಂತ ಅವ್ರ ದಂಪತಿಗಳು ಕೂಡ ಇದ್ದರು, ಇಲ್ಲಿ ಅನಸೂಯಮ್ಮ ಅಂತ, ಇಲ್ಲೇ ಅವ್ರು ಸೇವೆ ಮಾಡ್ತಾಯಿದ್ರು. ಅವ್ರ ಸೇವೆಗೆ ಅವರೇ ನಿಷ್ಕಲ್ಮಶವಾದ ಸೇವೆ. ಬೆಳಗ್ಗೆ ಎದ್ದರು 4 ಗಂಟೆಗೆ ಹೇಳೋರು, ದೀಪ ಹಚ್ಚೋರು, ಮಾಡೋರು ಎಲ್ಲ ಮಾಡ್ತಾರೆ. ನಾವೆಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲ ಏನೇನು ಬೇಕೋ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು. ಅವರು ಬೃಂದಾವನದ ಹತ್ರ ಒಂದು ಮಾತು ಕೇಳಿದ್ರು. ಯಾಕೆಂದರೆ ನಾವು ಕತೆ ರಾಘವೇಂದ್ರ ಸ್ವಾಮಿಗಳ ಕಥೆಯಲ್ಲಿ ಕೇಳಿದ್ದೀವಿ, ಮೋಕ್ಷ ಕೊಡ್ತಾರೆ ಅದು ಇದು ಅಂತ. ಈ ಸನ್ನಿಧಾನದಲ್ಲಿ ಅದು ಆಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅವರು ಬೃಂದಾವನದ ಹತ್ರ ನಿಂತಿದ್ದೀವಿ, ಏನೋ ಅಭಿಷೇಕನ ಏನೋ ಮಾಡ್ತಾಯಿದ್ವಿ. ನನಗಲ್ಲ, ಮಧುಸೂದನ್ ಅಂತ ಒಬ್ಬರಿದ್ರು, ಅವ್ರಿಗೆ ಹೇಳ್ತಾರೆ, ಸ್ವಾಮಿ ನನಗೆ ವಯಸ್ಸಾಗಿದೆ, ನನಗೆ ಒಳ್ಳೆ ಸಾವು ಕೊಡ್ತಾರ ರಾಘವೇಂದ್ರ ಸ್ವಾಮಿ. ಇದೇನ್ರಿ ಹೀಗೆ ಹೇಳ್ತೀರಾ ಲಕ್ಷ್ಮಣರಾವ್? ನೀವು ಸೇವೆ ಮಾಡಿದ್ದಕ್ಕೆ ನಿಸ್ಸಂಶಯವಾಗಿ ಏನಾರಾಗತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ, ನೀವು ಕೆಲಸ ಮಾಡಿ. ಅದೆಲ್ಲ ಆಯಿತು. ಸುಮಾರು ಒಂದು 15-20 ದಿವಸ ಆಗಿರ್ಬೋದು. ಅವತ್ತು ಏಕಾದಶಿ ನೋಡಿ, ಎಂಥ ರಾಯರ ಅನುಗ್ರಹ ಅಂದರೆ, ಏಕಾದಶಿ ದಿವಸ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ 2 ದೀಪ ಹಚ್ಚಿದ್ದಾರೆ ಸ್ನಾನ ಮಾಡಿ. ಆಯಿತಾ? ನಾಮ ಮುದ್ರೆ ಹಾಕ್ಕೊಂಡವ್ರಿಗೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ.
ಸಂಧ್ಯಾವಂದನೆ ಮಾಡಿ ನಾಮಮುದ್ರೆ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಜೋರಾಗಿ ಉಸಿರೆಳ್ದಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೆಲ್ಲ ಮುಗಿಸಿ ಸುಮಾರು 5:30-6 ಗಂಟೆ ಹೊತ್ತಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಪ್ರಾಣ ಹೊರಟಾಯ್ತು. ಏಕಾದಶಿ ದಿವಸ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಎದ್ದು ದೇವ್ರಿಗೆ ರಾಯರಿಗೆ 2 ದೀಪ ಹಚ್ಚಿ ಪ್ರಾಣ ಹೋಗಿದೆ ಅಂತಂದರೆ ಏಕಾದಶಿಯ ಸಾವು ಕೂಡ ದುರ್ಲಭ ಅಂತ ವಿಶೇಷವಾದ ಸಾವು. ಹೌದು. ಹಾಗಾಗಿ ನಾವು ಹೇಳ್ತೀವಿ ಅವ್ರಿಗೆ ಸ್ವರ್ಗವನ್ನು ಕೊಟ್ಟಿರೋದು. ಹಾಗಾಗಿ ಅದು ಎಲ್ಲ ಒಂದು ಕ್ಷಣದಲ್ಲಿ ಎಲ್ಲ ಅರ್ಧ ಗಂಟೆ ನಡೆದೇ ಹೋಯ್ತು, ಎಲ್ಲ ಮುಗ್ದೋಯ್ತು ಕೆಲಸ. ಇದಕ್ಕೆ ನಾವು ಹೇಳಬೇಕು ರಾಯರ ಅನುಗ್ರಹ. ನಾನೊಂದೇ ಹೇಳ್ತೀನಿ ಅಂದರೆ ನೀವು ಏನು ಮಾಡ್ತೀರೋ ಬಿಡ್ತೀರೋ ಅದು ಬೇರೆ ವಿಚಾರ. ಏನು ಮಾಡ್ತೀವೋ ಅದನ್ನು ಭಕ್ತಿಯಿಂದ ಮಾಡೋಣ. ಹೌದು. ನಿರ್ಮಲವಾದ ಭಕ್ತಿಗೆ ರಾಯರು ಮೆಚ್ಚುತ್ತಾರೆ. ನನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿರ್ಬೋದು, ಅದನ್ನು ಕೊಡೋದು ಅದು ಮಾಡೋದು ಬೇರೆ ವಿಚಾರ. ಅದು ಒಂದು ಮಾಡಬೇಕು, ಅದು ಒಂದು ಧರ್ಮನೇ. ಆದರೆ ಅದರ ಜೊತೆಗೆ ನಾನು ನನ್ನದು ನಾನೇ ಸರಿ ಅಂತಕ್ಕಂಥ ಅಹಂ ಇಲ್ಲದೆ ನಾವು ರಾಯರ ಸೇವೆಯನ್ನು ಮಾಡಿದ್ದೆ ಆದರೆ ಅದಕ್ಕೆ ನನ್ನದೇ ಆದಂಥ ಸಾಕಷ್ಟು ದೃಷ್ಟಾಂತಗಳಿದೆ. ಅದನ್ನು ಇನ್ನೊಂದು ದಿವಸ ಯಾವ ಥರ ರಾಯರ ಆರಾಧನೆ ಸಂದರ್ಭ ಹೇಳ್ತೀನಿ. ಇಲ್ಲಿಗೆ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಇದನ್ನು ಸಮಾಪ್ತಿಯನ್ನು ಮಾಡ್ತಾ ಕೃಷ್ಣಾರ್ಪಣೆ ಹೇಳ್ತಾನೆ. ಕೃಷ್ಣ ಸರ್ವಂ ಕೃಷ್ಣಾರ್ಪಣಮಸ್ತು. ಈ ಗುರುಭ್ಯೋ ನಮಃ. ಹೀಗೆ ರಾಯರ ಒಂದು ಮಹಿಮೆ ಹೇಳ್ತಾ ಕೂತ್ರೆ ದಿನವೆಲ್ಲ ಸಹ ಎಲ್ಲ ವರ್ಷವಿಡೀ ಆಗಲ್ಲ. ಸೊ ಅಂತಹ ಒಂದು ಮಹಿಮೆಯನ್ನು ಅವ್ರ ಕಣ್ಣು ಮುಂದೆ ಸ್ವಭಾವವಾಗಿ ನೋಡಿ ಅವರು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಒಂದು ಮಠ ಅಂದ ಮೇಲೆ ಹೋಮ ಹವನ ಪೂಜೆ ಕೈಂಕರ್ಯ ಎಲ್ಲದರ ಜೊತೆಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಅಂದರೆ ಭಜನೆಯಿಂದ ಆ ಹರಿಯನ್ನು ರಾಯರನ್ನು ಮೆಚ್ಚಿಸುವಂತಹ ಕಾರ್ಯವನ್ನು ಇಲ್ಲಿ ನಮ್ಮ ಭಜನಾ ಮಂಡಳಿ ಮಾಡುತ್ತಿದೆ. ಅವರ ಮೂಲಕವೇ ಅವರ ಭಜನಾ ಮಂಡಳಿಯ ಹೆಸರು ಹೇಳ್ತಾ ಮೂಲಕ ಪ್ರಾರಂಭ ಮಾಡೋಣ. ಹರೇ ಶ್ರೀ. ನಮ್ಮದು ಸುಷ್ಮೇಂದ್ರ ಭಜನಾ ಮಂಡಳಿ. ನನ್ನ ಹೆಸರು ಲತಾ ಭಾಸ್ಕರ್ ವಿಜಯ ರಾಘವೇಂದ್ರ ಅಂತ. ನಮ್ಮದು ಅದು ಏನಂದರೆ ಅಮ್ಮ ಇದು ಈ ಮಠದಲ್ಲಿ ಹೆಂಗೆ ನಾವು ಸುಮ್ಮನೆ ಬಂದಿದ್ದು, ಕಲ್ಲು ಮುಳ್ಳು ಇದ್ದಿದ್ದು ಈ ಜಾಗದಲ್ಲಿ. ನಮ್ಮನ್ನ ಬಂದ ತಕ್ಷಣ ನಗ್ನಗ್ತಾ ಕರೆದು, ಒಂದು ಅಂಜನಾ ಅಂತಿದ್ದಾರೆ, ಅವ್ರು ಬಂದ ತಕ್ಷಣ ನಮ್ಮನ್ನ ಕರೆದು ನೀವು ಭಜನೆ ಮಾಡಿ ಹಾಡೇನೋ ಸುಮ್ಮನೆ ಹೇಳ್ಬಿಟ್ಟು ಹೋಗಬಾರ್ದು, ಸೇರಿಸಿ ಜನನ ಅಂತ ನಗ್ತಾ ಮಾತಾಡೋರು. ಯಾವಾಗಲೂ ಅಷ್ಟೇ ಏನೊಂದು ಕಾರ್ಯ ಆಗಲಿ ನಮ್ಗೆ ಕರೆಸಿ ನಮಗೆ ಲಕ್ಷಣವಾಗಿ ಒಂದು ಎಲ್ಲ ಕೊಟ್ಟು, ಏನೋ ಒಂದು ಸೀರೆ, ಒಂದು ಹೂ, ಆಮೇಲೆಗೆ ಬಳೆ, ಕುಂಕುಮ, ಪೌಡರ್, ಬಾಚಣಿಗೆ, ಇದೆಲ್ಲ ಅವ್ರಿಗೆ ಯಾಕೆ ಹಂಗೆ ನಮ್ಗೇನಂದರೆ ಅನಿಸ್ತಾ ಇತ್ತು, ಇದೊಂದು ನಮ್ಮ ತಾಯಿ ಮನೆ ಥರನೇ ಅನಿಸ್ತಾ ಇತ್ತು ನಮಗೆ. ಈ ಮಠನ ಬಿಟ್ಟು ಎಲ್ಲೋದ್ರೂ ಅಯ್ಯೋ ನಮ್ಮ ರಾಯರ ಮಠನೇ ನಮಗಿದು ನನಗೆ ಮಾಡಿದ್ದು ಅಮ್ಮ. ಇದಕ್ಕೆ ನಾವು ಇಷ್ಟು ಜನ ಸೇರೋಕ್ಕೆ, ನಮ್ಮ ಭಜನೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಮ್ಮ. ಇದೊಂದೇ ಅಲ್ಲ, ಇಲ್ಲೊಂದು ಪವಾಡನೂ ನಡೆದಿದೆ. ಏನಂದರೆ ನಮ್ಮ ಮನೆ ಇಲ್ಲಿ ಅನಸೂಯಮ್ಮ ಅಂತ ಒಬ್ರು ಇದ್ರು, ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು. ಅವ್ರು ತುಂಬ ಕಷ್ಟದಲ್ಲಿ ಬಂದಾಗ ಅಮ್ಮ ನೀವು ಈ ಮನೇಲಿ ಇರಿ ಅಂದರು. ಕೆಳಗಡೆ ಒಂದು ಮನೆ ಇತ್ತು, ಅಲ್ಲೇ ಇರಿ, ನೀವು ಅಳಬೇಡಿ, ಇದು ರಾಯರು ಎಲ್ರಿಗೂ ಇರೋದು, ನಮ್ಮೊಬ್ಬರಿಗೆ ಅಲ್ಲ. ರಾಯರು ಕಷ್ಟ ಕೇಳ್ಕೊಂಬಂದ ತಕ್ಷಣ ಅವ್ರಿಗೆ ಜಾಗ ಆಶ್ರಯ ಕೊಟ್ಟು. ಅದಾಗಿ ಒಂದು ಸ್ವಲ್ಪ ದಿವಸ ಅವ್ರ ಮಗ ನೋಡೋಕ್ಕೆ ರಾತ್ರಿ 10-11 ಆಗಿರ್ಬೋದು, ಅವನು ಮಗ ತಾಯಿ ನೋಡೋಕ್ಕೆ ಬಂದಿದ್ದಾನೆ. ಯಾರು ಇಲ್ಲ ಇಲ್ಲಿ. ಯಾರೋ ಒಬ್ಬರು ನಿಂತಿದ್ದಾರೆ ಉದ್ದಕ್ಕೆ, ಸನ್ಯಾಸಿಗಳು, ಕಾವಿ ಡ್ರೆಸ್ ಎಲ್ಲ ಹಾಕ್ಕೊಂಡು ನಿಂತಿದ್ದಾರೆ. ಅವರೇ ನೋಡಿ, ನನಗೆ ಮೈ ಒಂಥರ ಆಗ್ತಾಯಿದೆ ಹೇಳ್ತಾ ಇರೋದು. ಆ ಕಾವಿ ಡ್ರೆಸ್ ಹಾಕ್ಕೊಂಡು ನಿಂತಿರೋ, ನೋಡಪ್ಪ ಇಷ್ಟೊತ್ತಿಗೆಲ್ಲ ಇನ್ಮಿಂದ ಬರಬೇಡ, ಇವತ್ತು ತೆಗಿತೀನಿ ಬಾಗಿಲು, ಇನ್ಮಿಂದ ಏನಿದ್ರು ಬೇಗ ಬಂದು ಹೋಗಬೇಕು, ಮಠದ ಬಾಗಿಲು ಹಾಕಿದ್ಮೇಲೆ ತೆಗಿಯಲ್ಲ. ನೀವು ಯಾರು? ನಾನು ಈ ಮಠದವನು ಅಂದ್ಬಿಟ್ಟು ಹೊಟ್ಟೋದು. ಇವರೇ ಮಾಡಿದ್ರು ಒಳಗಡೆ ಬಂದು, ಅಮ್ಮ ಯಾರೋ ಹಿಂಗೆ ಅಂದು ತೆಗೆದ್ರಮ್ಮ ಇಲ್ಲಿ ನಾವಿಬ್ಬರು ಬಿಟ್ಟರೆ ಯಾರೂ ಇಲ್ಲ ಕಣೋ, ಏನಮ್ಮ ನೀನು ಹಂಗೆ ಇದೆಯಾ? ನಾನು ಇವಾಗ ನೋಡಿದೆ. ಸರಿ ಹಾಗಾದ್ರೆ ನಡಿ ನೋಡೋಣ. ಯಾರೂ ಇಲ್ಲ. ಇದು ಯಾರು? ರಾಯರು ಹೇಳಿದ್ದು. ಅವನಿಗೆ ದರ್ಶನ ಕೊಟ್ಟಿದ್ದಾರೆ. ಅದು ಒಂದು ನಮ್ಮಲ್ಲಿ ಪವಾಡ. ಇನ್ನೊಬ್ಬರು ಇಲ್ಲಿ ಹುಲ್ಲು ತೆಗಿತಾ ಇದ್ರು, ಅವರು ಇಲ್ಲಿ ಬಾಗಿಲು ಹಾಕ್ಬಿಟ್ಟಿದ್ದಾರೆ, ರಾಯರ ಮಠ ಮುಚ್ಚಿಬಿಟ್ಟಿದೆ, ಯಾರೂ ಇಲ್ಲ. ಎಲ್ಲ 12-1 ಗಂಟೆ ಅಲ್ಲಿ ಹುಲ್ಲು ಕಿಳ್ತಾರೆ. ನೋಡು ಅಲ್ಲಿ ಯಾರೋ ಒಬ್ರು ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ, ಸನ್ಯಾಸಿಗಳು. ಇಲ್ಲಿ ಯಾರು ಜಪ ಮಾಡೋಕ್ಕಿದ್ದಾರೆ ಅಂದು. ಯಾರು ಇಲ್ಲ, ಹೋಗೋ, ನಮಗೇನು ಕಾಣಿಸ್ತಲ್ಲ, ನೀವು ಇಲ್ಲ ನಂಗೆ ಕಾಣಿಸ್ತಾ ಇದೆ ಅಂತ. ಆಮೇಲೆ ಎಲ್ಲ ಓಡ್ ಬಂದು ತೋರಿಸು, ಏನಿದೆ ನೋಡು.
ಆಮೇಲೆ ಅಲ್ಲಿ ಏನು ಅವನೊಬ್ಬನಿಗೆ ಕಾಣಿಸಿದೆ, ಅವನು ಯಾರು, ಅವನು ಯಾವ ಜಾತಿನೂ ಅಲ್ಲ ಅಲ್ವಾ, ಜಾತಿ ಅಲ್ಲ, ರಾಯರಿಗೆ ಭಕ್ತಿ. ನಾವು ಅಂತೀವಿ ಅಯ್ಯೋ ನಮಗೆ ಮಾತ್ರ ಭಕ್ತಿ ಇಲ್ಲ, ಎಲ್ಲರಿಗೂ ಭಕ್ತಿ ಇದೆ. ನಾವು ಮಂತ್ರಾಲಯದಲ್ಲಿ ನೋಡ್ತೀವಿ ಎಂತೆಂಥವ್ರು ಎಂತೆಂಥ ಪವಾಡ ಆಗಿದೆ ಅಂತಾರೆ. ಅದರಲ್ಲಿ ರಾಯರು ಅದನ್ನು ನಮ್ಮ ಮಠದಲ್ಲಿ ರಾಯರ ಮಠ ತುಂಬ ಶ್ರೇಷ್ಠವಾದ್ದು. ಯಾಕಂದರೆ ನಮಗೆಲ್ಲರಿಗೂ ಅನುಭವ. ನಮಗೆ ತಗೊಳ್ಳಿ, ನಾವು ಇಲ್ಲಿ ಬಂದರೆ ನಮ್ಮನ್ನ ಏನು ಅಂದರೆ ನಮ್ಮ ಮನೆಯವ್ರ ಥರ ನೋಡ್ತಾರೆ ಹೊರತು ಏನೋ ಭಜನೆ ಮಾಡಿ ಹೋಗಿ ಅಂತ ಹೇಳಲ್ಲ. ಎಲ್ಲ ನಮ್ಮ ಲೀಡರ್ ಅಂತ ನಮ್ಗೆ ಯಾರೂ ಇಲ್ಲ. ಅವರು ಸೊಸೆಯರು ಇಬ್ಬರು ಇದ್ದಾರೆ. ಅವರು ನಮ್ಮ ಹತ್ರ ಹೇಗಿರ್ತಾರೆ ಅಂದರೆ ನಾವೇನೋ ಹೇಳಿದ್ರೆ ಆಯ್ತಾಯ್ತು ನೀವು ಅದೇ ಹೇಳಿ ಅದೇ ಮಾಡಿ ಅನ್ನೋ ಇದು. ಅವರು ಒಬ್ಬರಾಗೆ ಸ್ವತಂತ್ರ ಯಾವ್ದು ವಿಷಯದಲ್ಲಿ ಆಗಲಿ ನಾನೇ ಡಿಸೈಡ್ ತಗೊಳ್ಳೋದು ಮಾಡಲ್ಲ. ಎಲ್ಲಾನು ಕಲಿಸಿ ಯಾರಿಗೂ ಇಲ್ಲ. ನಾವೆಲ್ಲ ತುಂಬ ಇದೆ ನಮ್ಮ ಮನಸ್ಸಿಗೆ ಸಮಯದಲ್ಲಿ ಪ್ರತಿಯೊಂದರಲ್ಲೂ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ರಾಯರ ಸೇವೆ ಮಾಡ್ತಾ ಇದ್ವಿ. ಅದೇ ಬೇಕು. ಎಲ್ಲರೂ ಒಂದೇ. ಅದು ಕಾರಣಕರ್ತರು ಯಾರು? ಅಲ್ಸೂರಮ್ಮ. ಅವ್ರಿಗೇನು ಬೇಕಾಗಿಲ್ಲ, ಬೆಳೆಯಕ್ಕೆ ನಿಂತಿರಕ್ಕೆ ಅವ್ರ ಕಾರಣ. ಅವರು ಸೇವೆ ಒಂದು ಹೆಂಗಸು ಅನ್ಬೋದು. ನಾವಂತೇಯೋ ಹೆಂಗಸ್ರೇನು ಅವ್ರ ಮನೆಯದಷ್ಟೇನು ಅಲ್ಲ ಅನ್ನೋದು ತೋರಿಸ್ಕೊಟ್ಟಿದ್ದು ಅಲ್ಸೂರಮ್ಮ. ಅದು ನಮಗೆ ಖುಷಿ. ನಾವು ಅವ್ರು ನೋಡಿದ ತಕ್ಷಣ ನಮಗೆ ಖುಷಿ ಆಗುತ್ತೆ. ನಾವು ಆ ಥರ ಇರಬೇಕು, ಅವ್ರ ಥರ ಒಂದು ಧೈರ್ಯ ತಗೊಂಡು ಜೀವನ ನಡೆಸಬೇಕು ಅನ್ನೋದು ಕಲಿಸ್ಕೊಟ್ಟಿದ್ದೆ ಅವರು. ಯಾಕಂದ್ರೆ ಅವ್ರು ಇಲ್ಲಿ ಬಂದಾಗಲೂ ಅಷ್ಟು ಏನಾದ್ರು ಹೇಳಿದ್ರೆ ನೀನು ಬಳೆ ನೋಡು ಏನು ಚೆನ್ನಾಗಿದೆ, ನೀನು ಏನು ಥರ ಡ್ರೆಸ್ ಹಾಕ್ಕೊಂಡ್ಬರ್ತೀರಾ, ಎಲ್ಲ ನಮ್ಮನ್ನ ಹತ್ತ ಕರೆದು ಮಾತಾಡಿಸಿ ಆಮೇಲೆ ಏನಾದ್ರು ಹೇಳ್ಕೊಂಡ್ರೆ ಏನೂ ಆಗಲ್ಲ. ನೋಡು ನನ್ನ ಮಗನಿಗೂ ಆಯಿತು, ಅವನಿಗೆ ಕೆಲಸದ್ದು ಹೇಳಿದ್ರು, ಆದರೆ ಅವನಿಗೆ ಆಗಿದೆ ಹೋಗೊಂದು ನಾವು ಮನೆ ಅಲ್ಲ ಹಾಗೆ ಹೋಗಿದೆ ಆಗೋಗಿದೆ ಅಂದ್ಬಿಟ್ಟು ಮಂತ್ರಿಸಿ ಕೊಡೋರು. ಅಷ್ಟು ಇದು ಚೆನ್ನೈಯಿಂದೆಲ್ಲ ತುಂಬಾ ಜನ ಅವ್ರ ಭಕ್ತರು ತುಂಬಾ ಜನ ಇದ್ದಾರೆ. ಆಮೇಲೆ ನನ್ನ ಮಗಳಿಗೂ ಅಷ್ಟೇ, ನಿನಗೆ ಗಂಡು ಮಗುನೇ ಆಗೋದು ಅಂದು ನಾವೆಲ್ಲ ನಂಬಿಕೆ ಇಲ್ಲ. ಹಿಂಗೆ ಮುಟ್ಬಿಟ್ಟು ನಿಂಗೆ ಗಂಡು ಮಗು ಆಗುತ್ತೆ ಹೋಗು ಅಂದ್ರೆ ಆ ಥರ ಅವರು ನುಡಿದಿದ್ದೆ ನಡೆದಿದೆ. ಇನ್ನೊಂದೇಂದ್ರೆ ಇಲ್ಲಿ ಇದೆ ಅದು ಪವಾಡ, ಅದು ಅರ್ಥ ಆಗಿಲ್ಲ. ಆದರೆ ನಮಗೆಲ್ಲ ಏನಂದರೆ ನಮ್ಮ ಮಠಕ್ಕೆ ಬಂದುಬಿಟ್ರೆ ನಮ್ಗೇನು ಮನಸ್ಸಲ್ಲಿ ಇದ್ರೂ ನಾವು ರಾಯರ್ತ ಹೇಳ್ಕೊಂಡು ಹೋದ ತಕ್ಷಣ ನಮಗೆಲ್ಲ ಒಳ್ಳೆಯದಾಗಿ. ಈ ಒಂದು ವಿದ್ಯಾರಣ್ಯಪುರದ ಮಠದಲ್ಲಿ ಹಲವು ವಿವಿಧೆಯನ್ನು ಕಂಡಿದ್ದೇವೆ. ಅದರಲ್ಲಂತೂ ಮೂರ್ತಿಗಳ ದೇವಾನುದೇವತೆಗಳ ಮೂರ್ತಿಗಳನ್ನು ಇಲ್ಲಿಯ ಒಂದು ಅಂಗಡಿಯಾಗಿ ಪರಿವರ್ತನೆ ಮಾಡಿ ನಮ್ಮ ಮುಖ್ಯ ಒಂದು ಉದ್ದೇಶ ಇವರದು ಸಂಸ್ಕೃತಿಯನ್ನು ಉಳಿಸಬೇಕು, ಮತ್ತು ನಮ್ಮಲ್ಲಿನ ಒಂದು ಕಲೆಯನ್ನು ಉಳಿಸಬೇಕು, ಇದನ್ನು ಮುಂದುವರಿಸಬೇಕು, ಇಲ್ಲಿಯೇ ಕೊನೆ ಮಾಡಬಾರ್ದು ಅಂತೇಳಿ ಒಂದು ರಾಯರ ಮೂರ್ತಿಯನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಪ್ರತಿಯೊಂದು ನಮ್ಮ ಒಂದು ಚನ್ನಪಟ್ಟಣದ ಗೊಂಬೆಗಳ ಥರನೇ ಕಾಣ್ತಾ ಇದೆ. ಇಲ್ಲಿಯ ಒಂದು ಅಂಗಡಿಯ ಒಬ್ಬರು ನಿರ್ವಹಣೆ ಮಾಡುತ್ತಿರುವಂತಹ ರತ್ನ ಶ್ರೀನಿವಾಸ್ ಅವರನ್ನು ಮಾತಾಡ್ಸೋಣ ಬನ್ನಿ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಗೊಂಬೆಯ ಒಂದು ಚಿತ್ರ ನೋಡಿ ತುಂಬಾ ಸಂತೋಷ ಆಯಿತು. ಇಲ್ಲಿ ಒಂದು ವಿಶೇಷ ಎಲ್ಲವನ್ನ ಹೇಳಿ ಮ್ಯಾಮ್. ಇದು ಅಲ್ಸೂರಮ್ಮ ಅವರ ಮಠದಿಂದ ನಡೀತಾ ಇರುವಂತ ಮಠದಲ್ಲಿ ಈ ಒಂದು ಗೊಂಬೆಗಳನ್ನ ಕೂಡ ಇಲ್ಲಿ ಎಲ್ಲ ಅಂಗಡಿಯ ರೂಪದಲ್ಲಿ ಇಟ್ಟಿದ್ದಾರೆ. ಅಲ್ಸೂರಮ್ಮ ಅವರ ಮಗಳಾಗಿರುವಂತಹ ಗಿರ್ಜಾ ಮೇಡಮ್ ಹಾಗೆ ಅವ್ರ ಮಿಸ್ಟರ್ ವಿಜಯೇಂದ್ರ ಅವರು ಇದನ್ನ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾರೆ. ಅವ್ರು ಇಲ್ಲಿ ಟ್ರಸ್ಟಿಯಾಗಿ ಕೂಡ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವ್ರ ಮುಖ್ಯ ಒಂದು ಉದ್ದೇಶ ಈ ಗೊಂಬೆಗಳನ್ನ ಮಾರಾಟ ಮಾಡೋದ್ರ ಒಂದೇ ಅಲ್ಲ, ಅದ್ರ ಜೊತೆಗೆ ನಮ್ಮಲ್ಲಿ ಇರುವಂತಹ ಒಂದು ಕಲೆಯನ್ನ ಸಂಸ್ಕೃತಿಯನ್ನ ಎಲ್ಲ ಈ ಗೊಂಬೆಗಳ ರೂಪದಲ್ಲಿ ಅದನ್ನ ಅವರು ಪ್ರಚಾರ ಮಾಡ್ಬೇಕು ಅನ್ನೋದು ಒಂದು ಮೂಲ ಉದ್ದೇಶ. ಹಾಗೇನೆ ಹೊರಗಡೆ ನಾವು ನೋಡ್ತಾ ಹೋದ್ರೆ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ನಮ್ಗೆ ಕಡಿಮೆ ಬೆಲೆಗೆನೆ ಎಲ್ಲಾರ್ಗು ಸಿಗೋ ಹಾಗೆ ಮಾಡಿದ್ದಾರೆ. ಇದನ್ನ ಜನಗಳೆಲ್ಲ ಇದನ್ನ ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತಿನ ದಿವಸದಲ್ಲಿ ಏನ್ ಬೆಳ್ಳಿ ಬಂಗಾರ ಅಷ್ಟೊಂದು ದುಬಾರಿ, ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಜರ್ಮನ್ ಸಿಲ್ವರ್ ಗಳನ್ನ ಎಲ್ಲ ನಾವು ನೋಡಿ
ಇಟ್ಟಿದ್ದೀವಿ. ಇದು ದೀಪ ಇದೆ, ಅರಿಶಿನ ಕುಂಕುಮ ಇದೆ, ಇದುಗಳನ್ನು ಕೂಡ ಬೆಳ್ಳಿಗೆ ಒಂದು ತಲೆ ಮೇಲೆ ಹೊಡೆದ ಹಾಗೇನೆ ಇವಾಗ ಎಲ್ಲಾ ಕಡೆಗೂ ಕೂಡ ಇದನ್ನು ಕೂಡ ನಾವು ಪೂಜೆಗೆಲ್ಲ ಬಳಸ್ತಾರೆ, ಎಲ್ಲ ಬಳಸ್ತಾರೆ ನೋಡಿ. ಸಂಧ್ಯಾವನೆಗೆ ತಗೊಳ್ತಾರೆ, ಮದ್ವೆಗೆ ತಗೊಳ್ತಾರೆ. ಇದು ಅರಿಶಿನ ಕುಂಕುಮದ್ದಿದೆ, ಇದು ದೀಪದ ಸೆಟ್ಟು. ಈ ರೀತಿ ಈ ಎಲ್ಲಾ ರೀತಿಯಿಂದ ಬರುವಂತ ಜನಗಳಿಗೆ ಎಲ್ಲಾರ್ಗು ಒಂದು ಮಿಡಲ್ ಕ್ಲಾಸ್ ಅವರಾಗಿರ್ಬೋದು ಇದಾಗ ಎಲ್ಲರೂ ಇದನ್ನ ಉಪಯೋಗವನ್ನ ಪಡ್ಕೊಳ್ತಾರೆ. ಮೇನ್ ಇದು ನವರಾತ್ರಿ ಟೈಮ್ ನಲ್ಲಿ ಎಲ್ಲದನ್ನು ಕೂಡ ನೋಡಿ. ಇದೊಂದು ಇದು ಅಷ್ಟಲಕ್ಷ್ಮಿಯರು, ಇನ್ನೊಂದು ಇದು ದಶಾವತಾರದ ಮೂಲಕ ನಾವು ಒಂದು ಮಕ್ಕಳಲ್ಲಿ ಆಗ್ಲಿ ಎಲ್ಲರಲ್ಲೂ ಒಂದು ಕಥೆಗಳನ್ನ ಹೇಳ್ತಾ ಹೋಗ್ಬೋದು. ಆತರ ಎಲ್ಲ ಒಂದು ಅನುಕೂಲವನ್ನು ಕೂಡ ಇಲ್ಲಿ ಈ ಅಂಗಡಿನಲ್ಲಿ ಇದ್ರ ಮೂಲಕ ಬಿಂಬಿಸ್ಬೇಕು, ಅದನ್ನ ಪ್ರಚಾರ ಮಾಡ್ಬೇಕು ಅನ್ನೋದು ಇವರ ಒಂದು ಉದ್ದೇಶ. ಒಂದು ಧಾರ್ಮಿಕವಾದ ಉದ್ದೇಶ. ಹೌದು, ಧಾರ್ಮಿಕ ನೆಲೆಗಟ್ಟಲ್ಲಿ ಇದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮಠದ ನೆಲದಿಂದ. ತುಂಬಾ ಒಂದು ಒಳ್ಳೆಯ ವಿಷಯಗಳು, ಒಳ್ಳೆಯ ಮಹಿಮೆಗಳು ಈ ಮಠದಲ್ಲಿದೆ. ಇಲ್ಲಿ ಮಠದಲ್ಲಿ ಬಂದಂತಹ ನಾನು ತುಂಬಾ ಪುಣ್ಯವನ್ನು ಪಡ್ಕೊಂಡಿದ್ದೇನೆ. ಇದಕ್ಕೆಲ್ಲದಕ್ಕೂ ಅವರ ಮಕ್ಕಳಾಗಿರುವಂತ ಗಿರೀಶ್ ಅವರು, ಬದ್ರಿ ಸರ್ ಅವರು ಎಲ್ಲರೂ ಕೂಡ ಒಂದು ಅವ್ರ ಸೊಸೆಯರು ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ನಮ್ಮಂತ ಒಂದು ಸಮಾಜ ಸೇವೆ ಮಾಡೋರು ಬರೋರ್ಗು ನಮ್ಗಳಿಗೂ ಕೂಡ ಅಷ್ಟೇ ಒಂದು ಪ್ರೋತ್ಸಾಹವನ್ನು ಕೂಡ ಕೊಡ್ತಾರೆ. ಆರಾಧನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ 3 ದಿನಗಳ ಆರಾಧನೆ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ಅಮ್ಮಾಜಿ ಒಂದು ಹಾಕಿದಂತಹ ದಾರಿಯಲ್ಲಿ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾರೆ ಮಕ್ಕಳು, ಅಳಿಯಂದ್ರು ಎಲ್ಲ. ಜೊತೆಗೆ ಇಲ್ಲಿರುವಂತ ಭಕ್ತಾದಿಗಳಿಗೂ ಎಲ್ಲ ತುಂಬಾ ಅನುಕೂಲ ಆಗಿದೆ ವಿದ್ಯಾರಣ್ಯಪುರದಲ್ಲಿ. ತುಂಬಾ ಒಂದು ಪ್ರಸಿದ್ಧವಾದಂತಹ ಒಂದು ವಿದ್ಯಾರಣ್ಯಪುರ. ಮತ್ ಬಂದವ್ರಿಗೆ ಎಲ್ರಿಗೂ ಒಂದು ಮನಃಶಾಂತಿ, ಅವ್ರಿಗೆ ಏನ್ ಮನ್ಸಿಗೆ ಅವ್ರಿಗೆ ಏನ್ ಕೋರಿಕೆ ಇರುತ್ತೋ ಅದನ್ನೆಲ್ಲರೂ ಕೂಡ ರಾಯರು ನೆರವೇರಿಸ್ಕೊಡ್ತಾ ಇದ್ದಾರೆ. ಹೌದು, ಕೆಲವರು ಎಷ್ಟೋ ಜನ ಮನೆಯಲ್ಲಿ ಏನೋ ಕಷ್ಟಗಳಿರ್ತವೆ, ಕಿರಿಕಿರಿ ಇರ್ತವೆ, ಅದೆಲ್ಲ ತಪ್ಪಿಸ್ಕೋಸ್ಕರ ಇಲ್ಲಿ ಬಂದು ಒಂದ್ ನಿಮಿಷ ಕೂತ್ಕೊಂಡು ಹೋಗ್ತಾರೆ. ಅಂತಹ ಒಂದು ಸ್ಥಳ ಹೆಂಗಿರ್ಬೇಕು ಅಂದ್ರೆ ಪ್ರಶಾಂತವಾಗಿರ್ಬೇಕು, ಅವ್ರು ನೆಮ್ಮದಿ ಸಿಗ್ಬೇಕು. ಅದು ಇಲ್ಲಿ ಡಬಲ್ ಇದೆ. ಇಲ್ಲಿ ಸಾಕಷ್ಟು ರಾಯರು ಕೊಡ್ತಾ ಇದ್ದಾರೆ. ಇಲ್ಲಿಯ ಸಂಸ್ಥಾಪಕರಾಗ್ಲಿ, ಇಲ್ಲಿನ ಒಂದು ಸ್ವಯಂ ಸೇವಕರಾಗ್ಲಿ ಎಲ್ಲರೂ ಒಂದು ಪ್ರೋತ್ಸಾಹ ಕೊಟ್ಟು ತಮ್ಮ ಮನೆಗೆ ಚೌಲ ಪೂಜೆ ಎಲ್ಲದಕ್ಕೂ ಇಲ್ಲಿ ಅನುಕೂಲ ಇದೆ. ತುಂಬಾ ಒಂದು ಪುಣ್ಯವಾದ ಸ್ಥಳದಲ್ಲಿ ಸೇರ್ಕೊಂಡಿದ್ದೀರಾ. ಹೀಗೆ ಸೇವೆ ಆಶೀರ್ವಾದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ನನ್ನ ಹೆಸರು ಪದ್ಮಿನಿ. ಅದೇ ವಧು ವರಾನ್ವೀಕ್ಷಣೆ ಮಾಡಿ ಒಂಥರ ನಿಮ್ಗೆ ಒಂದು ಒಳ್ಳೆ ಕೆಲಸ ಕೊಟ್ಟು ಅದ್ ನಿರ್ವಹಿಸ್ತಾ ಇದ್ದೀರಾ. ಸೊ ಇಂಥ ಪುಣ್ಯ ಒಂದು ಸ್ಥಳದಲ್ಲಿ ನೀವು ಒಂದು ಅಂದ್ರೆ ಮದುವೆ ಅನ್ನೋದು ಒಂದು ದೊಡ್ಡ ಬಂಧ, ಅದು ಜೀವನದಲ್ಲಿ ಆಗೋದು ಒಂದು ಒಂದು ಪುಣ್ಯ ಕಾರ್ಯ. ಅಂಥದ್ರಲ್ಲಿ ನೀವು ಕೂಡಿಸ್ತಾ ಇದ್ದೀರಾ. ರಾಯರು ನಿಮಗೆ ಒಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಮಠದವ್ರು ಕೂಡ ಅಷ್ಟೇ ಪ್ರೋತ್ಸಾಹ ಕೊಟ್ಟು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕೋಸ್ಕರ ಎಲ್ಲರೂ ನಾವೆಲ್ಲ ಫ್ಯಾಮಿಲಿ ತರಾನೇ ನಮ್ಗೆ ಹೆಲ್ಪ್ ಮಾಡ್ತಾರೆ. ಹೌದು, ಎಲ್ಲ ತುಂಬಾ ಒಳ್ಳೆ ಒಂದು ಸ್ಥಾನದಲ್ಲಿ ಸೇರ್ಕೊಂಡಿದ್ದೀರಾ. ಮಠದ ಬಗ್ಗೆ ಎಲ್ಲ ತೋರಿಸಿದ್ ನಮಗೂ ಖುಷಿ ಆಗ್ತಿದೆ. ಹೌದು. ರಾಯರ ಬೃಂದಾವನವು ಒಂದು ಬೃಂದಾವನ ನೋಡಿ ಸಾಕು, ನಾವು ಆ ಬೃಂದಾವನದಲ್ಲಿ ಎಲ್ಲ ದೇವತೆಗಳನ್ನು ನಾವು ಕಾಣ್ತೇವೆ. ಅಂತೆಯೇ ಕಾಮಧೇನು ಆಗಿರುವಂತಹ ಒಂದು ಕ್ಷೇತ್ರ. ಈ ಕಾಮಧೇನು ಕೂಡ ಸರ್ವ 300 ಮುಕ್ಕೋಟಿ ದೈವ ಕೂಡ ಅಲ್ಲಿ ನೆಲೆಸಿರ್ತವೆ ಅನ್ನೋದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಅಂತಹ ಒಂದು ಈ ವಿದ್ಯಾರಣ್ಯಪುರದ ಒಂದು ಶ್ರೀ ಮಾತಾಜಿ ಅಲ್ಸೂರಮ್ಮ ಶ್ರೀ ರಾಘವೇಂದ್ರ ಮಠದಲ್ಲಿ ಇಲ್ಲೂ ಕೂಡ ಒಂದು ಗೋಶಾಲೆ ಇದೆ. ಆ ಗೋಶಾಲೆಯನ್ನ ಅಚ್ಚುಕಟ್ಟಾಗಿ ಒಂದು ನೋಡ್ಕೊಳ್ತಿದ್ದಾರೆ, ಬಹಳ ವರ್ಷಗಳಿಂದ ನೋಡ್ಕೊಂತಾರೆ. ವಿಜಯೇಂದ್ರ ಮತ್ತು ಸಾವಿತ್ರಮ್ಮನವರು, ವಿಜಯೇಂದ್ರ ಸಾವಿತ್ರಮ್ಮನವರು ಅವರ ಮಾತಲ್ಲೇ ಕೇಳ್ಕೊಂಡ್ವಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಿಮ್ಮ ಇದು ಈಗ ನಮ್ದು ಮೂಲ ಸ್ಥಳ ಮುಳಬಾಗ್ಲಲ್ಲಿ ಇದ್ವಿ. ಇಲ್ಲಿ ಇವಾಗ ನೆಲಮಂಗಲದಲ್ಲಿ ಹೊಸ ಸ್ಥಳ ಇದೆ. ಇಲ್ಲಿ ಯಾರೋ ಇವರು ಒಂದು ಮೆಸೇಜ್ ಅಥವಾ ಒಂದು ಇದರಿಂದ ಕರೆದ್ರು, ಗೋಶಾಲೆ ನೀನು ನೋಡ್ಕೊಳ್ಳೋದಾದ್ರೆ ದೇವ್ರಿಗೆ ಅಭಿಷೇಕಕ್ಕೆ ಹಾಲು ಕೊಡ್ಬೇಕು, ಬ್ರಾಹ್ಮಣರಿಗೆ ಹಾಲು ಕಲ್ತು ಹೆಪ್ಪ ಹಾಕಿ ಮೊಸರು ಮಾಡ್ಕೊಡ್ಬೇಕು, ನಿನಗೆ ಬರುತ್ತಾ ಮಾಡು ಅಂತ ಹೇಳಿದ್ರು. ಇದೇನೋ ಒಂದು ಜನ್ಮದ ಪುಣ್ಯದ ಕೆಲಸ ಅಂತ ಹೇಳಿ ಬಂದೆ. ಬರೋ ವೇಳೆಗೆ ಇದು ಪುಂಗನೂರ್ ಆಕಳು ಅಂತ, ಇದು ಪುಂಗನೂರ್ ತಳಿ, ಇದು ದೇಸಿ ನಾಟಿ ಆಕಳುಗಳಿವು. ಅದು ಮಲ್ನಾಡು ಹಸುನ್, ಇದು ಮಲ್ನಾಡ್ ಗಿಡ್ಡ. ಇದು ತುಂಬಾ ಅಲ್ಲಕ್ಕಿಂತ ಶ್ರೇಷ್ಠವಾದ್ದು ಗೋವುಗಳಲ್ಲಿ. ಅವು ಒಂದು 4 ಒಂದು ಜೆರ್ಸಿ ಹಸುಗಳಿವೆ.
ಅವುಗಳಲ್ಲಿ ಚೆನ್ನಾಗಿ ನಾವು ಅದಕ್ಕೆ ಪಾಲನೆ ಮಾಡ್ತೀವಿ. ಓನರ್ ಕೂಡ ತುಂಬಾ ಚೆನ್ನಾಗಿ ಹುಲ್ಲು ಅದಕ್ಕೆ ಸೌಕರ್ಯ, ನೆರಳು ಬಿಸಿಲುಗೆಲ್ಲ ತುಂಬಾ ಸೌಕರ್ಯ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಸಾಕ್ತಾ ಇದ್ದೀವಿ. ಸುಮಾರು ಒಂದು 13 ಇದೆಯಾ? 13 ಈಗ 13 ಆಕಳಿದೆ. ಒಂದೆರಡು ಕೊಟ್ಬಿಟ್ವು, ಇನ್ನ ಈಗ 13 ಆಕಳು ಆಲ್ರೆಡಿ ನಮ್ಮ ಗೋಶಾಲೆಯಲ್ಲಿ. ಇದೊಂದು ವಿಶೇಷ ಕೇಳಿದೆ ಈ ಕಡೆ, ಅದು ರಾಮನವಮಿ ಶ್ರೀರಾಮರ ಪ್ರತಿಷ್ಠಾಪನೆ ದಿನ, ಶ್ರೀ ರಾಮೋತ್ಸವ ದಿವಸನೇ ಅಯೋಧ್ಯೆಯಲ್ಲಿ ಹುಟ್ಟಿದಂತಹ ಒಂದು ದಿವಸ. ಅವತ್ತೇ ನಮ್ಮ ಓನರು ನಮ್ಮ ಬದ್ರಿ ಸರ್ ಅವರು ಇದಕ್ಕೆ ಶ್ರೀರಾಮ ಅಂತ ನಾಮಕರಣ ಮಾಡಿದ್ರು. ಸೊ ಇಂತಹ ಒಂದು ವಿಶೇಷದಲ್ಲಿ ನೀವು ಸೇವೆಯನ್ನು ಸಲ್ಲಿಸಿದ್ದೀರಾ? ಹೌದು. ದುರ್ಗಾದೇವಿ ಪೂಜೆ ಮಾಡ್ಬೇಕಾದ್ರೆ ಅವತ್ತು ಒಂದಿನ ಬೆಳಗ್ಗೆನೆ ಅದು ಒಂದು ಹೆಣ್ಣು ಮಗು, ಅದು ಹೆಣ್ಣು ಕರು ಹುಟ್ಟಿತು. ಅದಕ್ಕೆ ನಮ್ಮ ಇಲ್ಲಿ ಸ್ವಾಮಿಗಳು ಅಂತಿದ್ರು, ಅವರು ಕೂಡ ಅದನ್ನ ದುರ್ಗಾದೇವಿ ಅಂತಾನೆ ನಾಮಕರಣ ಮಾಡಿದ್ರು. ಇಲ್ಲಿರೋ ಆಕಳಿಗೆಲ್ಲಕ್ಕೂ ಹೆಸರಿದೆ. ಅವರು ಓನರ್ ಇಲ್ಲಿ ತಂದುವಾಗ ಅಥವಾ ಧರ್ಮಕ್ಕೆ ಕೊಟ್ಟಾಗ ಅದಕ್ಕೆ ಪ್ರತಿಯೊಂದಕ್ಕೂ ನಾಮಕರಣ ಮಾಡಿದ್ದಾರೆ. ಎಲ್ಲ ದಾನವಾಗಿ ಕೊಡ್ತಾರೆ. ನಾವು ನಮ್ಗೆ ಯಾವ್ದು ಬೇಕು ಅಂತ ಪೂಜೆಗೆ, ಗೃಹ ಪ್ರವೇಶಕ್ಕೆ, ನಮ್ಮ ಅನುಕೂಲಕ್ಕೆ ಆಗದ್ ನಾವು ತಂದ್ಕೊಂಡಿದೀವಿ. ಬೇರೆಯವ್ರು ಕೊಡೋರು ಕೂಡ ಅವರು ಕೊಟ್ಟಿದ್ದಾರೆ. ಅವು ಇವು ಎಲ್ಲ ಜೊತೆಲಿವೆ. ಗೋಶಾಲೆ ಇಲ್ಲಿಗೆ ಅಷ್ಟು ಸಾಮಾನ್ಯವಾಗಿ ಇನ್ನೆಲ್ಲೂ ನಡೆಯುತ್ತೆ ಅಲ್ವಾ, ನಮ್ಗೆ ತುಂಬಾ ಅನುಕೂಲವಾಗಿದೆ. ನಾವು ಕೆಲಸ ಮಾಡ್ತಾ ಇದ್ದೀವಿ. ತುಂಬಾ ವಿಶೇಷ. ನೀವು ಇಲ್ಲಿ ಸೇವೆ ಸಲ್ಲಿಸಿರೋದು ಆ ಜನ್ಮದ ಪುಣ್ಯ. ಇಲ್ಲಿ ಸೇವೆ ಕೊಟ್ಟಿದ್ದಾರೆ. ಗೋಲ್ಡ್ ನೋಡ್ಕೊಳ್ಳೋದು, ಇಲ್ಲಿ ಗೋಸೇವೆ ಮಾಡ್ಕೊಂಡು ಚೆನ್ನಾಗಿದೆ. ಈ ಸೇವೆ ಮಾಡಿದ್ರಿಂದ ನನ್ಗೂ ಕೂಡ ಕಷ್ಟಗಳೆಲ್ಲ ಕಳೀತು. ದೇವ್ರು ನಮ್ಗೆ ರಾಯರು ಗುರು ರಾಘವೇಂದ್ರ ಸ್ಥಳದಲ್ಲಿ ಈ ಸೇವೆ ದೊಡ್ಡ ಅದೃಷ್ಟ ಅಂತ ತಿಳ್ಕೊಂಡು ನಾನು ಒಂದು ನಿಯತ್ತಿಂದ ನೆಟ್ಟ ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ತುಂಬಾ ಒಳ್ಳೇದಾಗಿದೆ. ನಮ್ಮ ಗೋಶಾಲೆ ಉದ್ಧಾರ ಆದಾಗೆ ನಮ್ಮ ಮಠ ಕೂಡ ಚೆನ್ನಾಗ್ ಆಗ್ತಾ ಇದೆ. ರಾಯರ ಸೇವೆಗಳಲ್ಲಿ ಅನಂತ ಸೇವೆಗಳನ್ನು ನಾವು ಮಾಡಬಹುದು. ನಾವು ಮನುಷ್ಯರಾದ ನಾವು ವಿವಿಧ ಸೇವೆಗಳನ್ನು ಮಾಡುತ್ತಾ ಒಂದಲ್ಲ ಒಂದು ರೀತಿಯಲ್ಲಿ ರಾಯರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ಅಂತೆಯೇ ವಿವಿಧ ಸೇವೆಗಳಲ್ಲಿ ಈಗ ಉದಾಹರಣೆಯಾಗಿ ರಾಯರ ಭಕ್ತ ಸೇವೆ ಅಂದರೆ ರಾಯರ ದರ್ಶನವನ್ನು ಮಾಡಿಸ್ತೇವೆ. ರಾಯರ ಬಗೆಗಿನ ಒಂದು ಅನುಭವವನ್ನು ನಿಮ್ಮೊಂದಿಗೆ ನಾವು ಹಂಚಿಕೊಳ್ಳುತ್ತಾ ನಿಮಗೆಲ್ಲರಿಗೂ ರಾಯರ ದರ್ಶನವನ್ನು ಪ್ರತಿ ಗುರುವಾರ ತೋರಿಸ್ತೇವೆ. ಅದರಂತೆಯೇ ನಮ್ಮ ಸರ್ ಅನಿಲ್ ರವರು ಕೂಡ ಒಂದು ರಾಯರ ಸೇವರಿದ್ದಾರೆ. ಯಾವ ತರ ಸೇವೆ ಮಾಡ್ತಾರೆ ಅನ್ನೋದ ಅವರ ಒಂದು ಮಾತಿನ ಕೇಳ್ಕೊಳ್ಳೋಣ. ಅನಿಲ್ ಸರ್ ನಮಸ್ಕಾರ. ಹರಿ ಓಂ. ಇದು ಮಾತಾಜಿ ಅಲ್ಸೂರಮ್ಮ ರಾಯರ ಮಠಕ್ಕೆ ವಿದ್ಯಾರಣ್ಯಪುರ, ನಿಮಗೆ ಸ್ವಾಗತ. ಸೊ ನೀವು ಹೇಳ್ದಂಗೆ ನಾವು ಪ್ರತಿ ವರ್ಷ ಆರಾಧನೆ ಟೈಮಲ್ಲಿ ಮೇಜರಾಗೆ 3 ವರ್ಷ ನಿಮಗೆಲ್ಲ ಗೊತ್ತಿರೋಂಗೆ 3 ದಿನ ನಡೆಯುತ್ತೆ ಆರಾಧನೆ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ, ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಸೊ ಆ ಟೈಮಲ್ಲಿ ನಮಗೆ ಒಂದು ಸ್ವಲ್ಪ ವಾಲಂಟಿಯರ್ಸ್ ಬೇಕಾಗುತ್ತೆ. ಆ ಟೈಮಲ್ಲಿ ಎಷ್ಟು ವಾಲಂಟಿಯರ್ಸ್ ಇದ್ರು ಕಡಿಮೆ. ಹೌದು. ಸೊ ನಮ್ಮಲ್ಲಿ ಇವಾಗ ಸದ್ಯಕ್ಕೆ ಒಂದು 28ರಿಂದ 30 ಜನ ವಾಲಂಟಿಯರ್ಸ್ ಇದ್ದಾರೆ. ಸೊ ವಾಲಂಟಿಯರ್ಸ್ ಇವರೆಲ್ಲ ಸ್ವಯಂ ಸೇವಕರು. ಇವ್ರು ಯಾರು ಎಲ್ಲ ದೊಡ್ಡ ಕಂಪ್ನಿ ಕೆಲಸ ಮಾಡೋರು. ಇವಾಗ ನಾನು ಅಷ್ಟೇ, ನಾನು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತೀನಿ. ಸೊ ಆ ಥರ ನಮ್ಮ ಒಂದು ಟೀಮ್ ಇದೆ, ಒಂದು ಗ್ರೂಪ್ ಇದೆ, ಒಂದು 28-30 ಜನ ಇದ್ದಾರೆ. ಸೊ ಆರಾಧನೆ ಟೈಮಲ್ಲಿ ಇವರೆಲ್ಲ ಬಂದು ಸೇವೆ ಮಾಡಿ 3 ದಿವಸ. ಸೊ ರಾಯರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಚೆನ್ನಾಗಿ ಆಗ್ತಾ ಇದೆ ಆ ರಾಯರ ಕೃಪೆ. ಸೊ ಅದೇ ಇವಾಗ ಇನ್ನೇನು ಆಗಸ್ಟಲ್ಲಿ ಮತ್ತೆ ಬರುತ್ತೆ ಆರಾಧನೆ. ಸೊ ಇವಾಗ್ಲಿಂದಾನೇ ನಾವು ಆಲ್ರೆಡಿ ಎಲ್ಲ ರೆಡಿ ಆಗ್ತಾ ಇದೀವಿ, ಮೊಬೈಲೈಸ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ವಾಲಂಟಿಯರ್ಸ್ನ. ಸೊ ನೋಡೋಣ, ರಾಯರ ಕೃಪೆಯಿಂದ ಚೆನ್ನಾಗಾಗತ್ತೆ ಈ ಸಲ. ಅದು ಬಿಟ್ಟು ಇವಾಗ ನಮ್ಮೊಂದು ಕೋರ್ ವಾಲಂಟಿಯರ್ಸ್ ಅಂತ ಇದ್ದಾರೆ, ಅವ್ರು ರೆಗ್ಯುಲರ್ ಆಗಿ ಬರೋರು. ಸೊ ಒಂದ್ ಸ್ವಲ್ಪ ಜನ ಏನಂದ್ರೆ ಅವ್ರ ಆರಾಧನೆ ಟೈಮಲ್ಲಿ ಮಾತ್ರ ಬರ್ತಾರೆ. ಬೇರೆ ಟೈಮಲ್ಲಿ ಇವಾಗ ನಾನು ಒಂದ್ ಸ್ವಲ್ಪ ಇನ್ನೊಬ್ರು ಸ್ವಲ್ಪ ಜನ, ಒಂದ್ 8 ಜನ ಯಾವಾಗ ಬೇಕು ಅಂದ್ರೆ ಅವಾಗ ಬರ್ತೀವಿ, ಸೇವೆ ಮಾಡ್ತೀವಿ, ಮಾಡ್ಕೊಂಡು ಅದೇ ಸೇವೆ ಸಿಕ್ಕೋದೇ ಅಪರೂಪ. ಅದರಲ್ಲಂತೂ ಇವರ ಒಂದು ರಾಯರ ಆರಾಧನೆ ಸಿಗುತ್ತೆ ಅಂದ್ರೆ ಅದು ಪುಣ್ಯದ ಮೇಲೆ ಪುಣ್ಯನೇ. ಇವರು ಸ್ವತಃ ಬಂದು ಆ ರಾಯರ ಒಂದು ಆರಾಧನೆಯಲ್ಲಿ ತೊಡಸ್ಕೊಂತಾರಲ್ಲ, ಅದು ಪುಣ್ಯ ಯಾರಿಗೂ ಸಿಕ್ಕಲ್ಲ ಅಂತ ಒಂದು ಪುಣ್ಯದ ಕಾರ್ಯಗಳನ್ನ ಇವ್ರು ಮಾಡ್ತಾ ಹೋಗ್ತಾರೆ. ಹಿಂಗೆ ಒಂದು ಜನಗಳ ಒಂದು ಒಳ್ಳೆತನವನ್ನ ನಾವು ಹೀಗೆ ಉಳಿಸ್ಕೊಂಡು ರಾಯರ ಒಂದು ಕೃಪೆಗೆ ಪಾತ್ರರಾಗಿ ರಾಯರ ಒಂದು ಪಾದಕ್ಕೆ ಬೀಳ್ತಾ ಇರೋಣ. ಅವ್ರ ಪಾದ ಮೇಲೆ ಬಿದ್ಮೇಲೆ ಅಷ್ಟೇ ನಮ್ಗೆ ಒಳ್ಳೇದಾಗ್ತಾನೆ ಇರುತ್ತೆ. ಅದು ಹಂತವಾಗಿ ಮೇಲೆ ಬೆಳೀತಾ ಇರ್ತೀವಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿ ಓಂ. ಹರಿ ಓಂ.
ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸತ್ಯಧನ್ಮ